ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿರ್ತಕ್ಕಂಥದ್ದು. ಏನು ಒಂದಷ್ಟು ಕಾಲ ಭೀಮಾ ತೀರದಲ್ಲಿ ನೆತ್ತರು ಈ ಒಂದು ರೌಡಿ ಆಕ್ಟಿವಿಟಿ ಅಥವಾ ದ್ವೇಷ, ವೈಷಮ್ಯಗಳು ನಿಂತು ಹೋಗಿತ್ತು. ಇದಕ್ಕೆ ಕಾರಣ ಅಂತಂದರೆ ಅಲ್ಲಿ ಕೆಲಸ ಮಾಡಿದಂಥ ಒಬ್ಬ ಏನು ಸಾಕಷ್ಟು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಂದ ಒಂದಷ್ಟು ಕಾಲ ಭೀಮಾ ತೀರದಲ್ಲಿ ಯಾವುದೇ ವೈಷಮ್ಯದ ಕಾವು ಇಲ್ಲದೇ ಇದ್ದಿದ್ದು. ಈ ರೀತಿಯಾಗಿ ಭೀಮಾ ತೀರದಲ್ಲಿದ್ದಂಥ ರಕ್ತ ಚರಿತ್ರೆಯನ್ನು ಅಳಿಸೇ ಹಾಕಬೇಕು ಅಂತೇಳಿ ನಿಷ್ಠವಾಗಿ ಕೆಲಸ ಮಾಡಿದಂಥ ಅಲೋಕ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮತ್ತೆ ಅಲ್ಲಿ ನೆತ್ತರು ಶುರುವಾಗಿದೆ. ಅವ್ರು ಏನು ಹೇಳ್ತಾರೆ ಈಗಿನ ಘಟನಾವಳಿಗಳ ಬಗ್ಗೆ ಕೇಳೋಣ. ಯಾಕಂದರೆ ಸಾಕಷ್ಟು ಶ್ರಮವನ್ನು ಪಟ್ಟಿದ್ರು, ಸಂಧಾನವನ್ನು ಕೂಡ ಎರಡು ಕುಟುಂಬಗಳ ನಡುವೆ ಅವರು ಮಾಡಿಸಿದ್ರು. ಈಗ ಮತ್ತೆ ನೆತ್ತರು ಹರಿದಿರ್ತಕ್ಕಂಥದ್ದು. ಅವರನ್ನು ಮಾತಾಡ್ಸೋಣ. ಸರ್, ಭೀಮಾ ತೀರ ಅನ್ನೋ ಒಂದು ಹೆಸರನ್ನು ತೆಗೆದುಹಾಕಬೇಕು ಅಂತ ಕೆಲಸ ಮಾಡಿದ ಅಗ್ರಗಣ್ಯ ಪೊಲೀಸ್ ಅಧಿಕಾರಿಗಳಲ್ಲಿ ನೀವು ಒಬ್ಬರು. ಈಗ ಮತ್ತೆ ಭೀಮಾ ತೀರದಲ್ಲಿ ಒಂದು ಹೆಣ ಬಿದ್ದಿದೆ. ಏನು ಹೇಳ್ತೀರಿ ಸರ್, ಯಾವ ಒಂದು ಸರ್ಕಮ್ಸ್ಟೆನ್ಸಲ್ಲಿ ಇದು ಆಗಿರ್ಬೋದು ಅಂತ? ಈಗ ನಮ್ಮ ಪ್ರಕಾರ ಭಾಗಪ್ಪ ಬಹಳ ದಿವಸದಿಂದ ಇದು ರಾಡಿಸಮ್ ಕೆಲಸ ನಾವು ಹೇಳಿ ಅಥವಾ ಗ್ಯಾಂಗ್ಸ್ಟರ್ ಕೆಲಸ ಅಲ್ಲಿಂದ ಸ್ವಲ್ಪ ಅವನು ದೂರ ಇದ್ದ. ನಮ್ಮ ಮಾಹಿತಿ ಪ್ರಕಾರ 2017ನೇ ಇಸ್ವಿಲಿ ನಾನು ಕಲಬುರ್ಗಿ IGP ಆಗಿದ್ದೆ. 2018ನೇ ಇಸ್ವಿಲಿ ನಾನು ಬೆಳಗಾವಿ ರೇಂಜ್ದು IGP ಆಗಿದ್ದೆ. ಸೊ ಆ ಟೈಮ್ ನಾನು ಇವರ ಬಗ್ಗೆ ನಿಗಾ ಇಟ್ಕೊಂಡಿದ್ದೆ. ಆದರೆ ಜನ ನಮಗೆ ಹೇಳಿದ್ರಕ್ಕಿಲ್ಲ, ಸ್ವಲ್ಪ ಮರುಳಿ ಸ್ವಲ್ಪ ಕೈ ಹಾಕಿದ್ದಾನೆ, ಆದರೆ ಅದು ಬಿಟ್ಟು ಮತ್ತೆ ಬೇರೆ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಇಲ್ಲ. ಈಗ ನಾನು ಏನು ತಿಳ್ಕೊಂಡಿದ್ದೇನೆ ಈಗ ಅವನು ಮದೀನಾ ನಗರದಲ್ಲಿ ಬೇರೆ ಬೇರೆ ಕಡೆ ಅವನು ಪ್ಲೇಸ್ ಚೇಂಜ್ ಮಾಡ್ತಕ್ಕೆ ಹೆದರಿಕೆ ಅವನಿಗೆ ಇತ್ತು. ಯಾಕೆಂದರೆ ಈ ರೀತಿ ಕೃತ್ಯಗಳಲ್ಲಿ ಯಾರು ಇದ್ದರೆ ಅವ್ರು 20 ವರ್ಷ ಹಿಂದೆ ಕೂಡ ಏನಾದರೂ ಕೊಲೆ ಅಥವಾ ಯಾರ್ದು ಈ ರೀತಿ ಕೊಲೆ ಮಾಡಿದರೆ ಮತ್ತು ಅವರು ತೀರಿಸ್ಕೊಳ್ಳೋಕ್ಕೆ 10 ವರ್ಷ ಆಗಲಿ, 15 ವರ್ಷ ಆಗಲಿ, 20 ವರ್ಷ ಆಗಲಿ ಅವ್ರದ್ದು ಸಂಬಂಧಿಕರು, ನೆಂಟರು ಅವ್ರು ಏನೇನು ಅವರು ಮಾಡೋದು ಸಾಧ್ಯತೆ ಇದ್ದೇ ಇರ್ತದೆ. ಬಹುಶಃ ಆ ಒಂದು ಅನುಮಾನ ಇವರಿಗೆ ಕೂಡ ಇತ್ತು ಯಾರು ನಮಗೆ ಅಟ್ಯಾಕ್ ಮಾಡಬಹುದು. ಸೊ ಅಷ್ಟು ಕಲಬುರ್ಗಿಲಿ ಕೂಡ ಮನೆ ಚೇಂಜ್ ಮಾಡ್ತಿದ್ರು, ಬಿಜಾಪುರದಲ್ಲಿ ಕೂಡ ಅವರು ಚೇಂಜ್ ಮಾಡ್ತಿದ್ರು, ಆ ರೀತಿ ಅವರು ಮಾಡಿದ್ದಾರೆ. ಸೊ ನಮ್ಮ ಪ್ರಕಾರ ಹಿಂದೆ ಅದೇ ಆ ಒಂದು ಬಸವರಾಜ್ದು ಮರ್ಡರ್ 2014ನೇ ಇಸ್ವಿಲಿ ಅದು ಆಗಿದೆ. ಆ ಒಂದು ಮರ್ಡರ್ಗೆ ಮತ್ತೆ ಈಗ 2017ನೇ ಇಸ್ವಿಲಿ ಅವ್ರ ಮೇಲೆ ಬಿಜಾಪುರ ಕೋರ್ಟ್ನಲ್ಲಿನ ಅದು ಗುಂಡಿನ ದಾಳಿ ಆಗಿತ್ತು. ಈ ಎಲ್ಲಕ್ಕೆ ಒಂದು ಪ್ರಕಾರ ನಮ್ಮ ಪ್ರಕಾರ ಲಿಂಕ್ ಇರಬೇಕು. ಸೊ ಸ್ಥಾನೀಯ ಪೊಲೀಸ್ ಏನಿದ್ದಾರೆ ಅವರು SP ಮತ್ತು ಬೇರೆ ಅವರು ಇದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತು ನಮಗೆ ಭರವಸೆ ಇದಕ್ಕೆ ಆದಷ್ಟು ಬೇಗನೆ ಅವ್ರಿಗೆ ಹಿಡಿತಾರೆ ಅವರು. ಸರ್, ಭಾಗಪ್ಪ ಹರಿಜನ್ ಚಂದಪ್ಪನ ಜೊತೆ ಇದ್ದ ಆದಮೇಲೆ ಏನು 2000ರಲ್ಲಿ ಚಂದಪ್ಪ ಹರಿಜನನ್ನು ಎನ್ಕೌಂಟರ್ ಮಾಡ್ತಾರೆ ಪೊಲೀಸರು. ಅದಾದ ಬಳಿಕ ಇವನ ಆ್ಯಕ್ಟಿವಿಟಿ ಬಗ್ಗೆ ನೀವು, ಯಾಕೆಂದರೆ ADG ಲಾ ಆ್ಯಂಡ್ ಆರ್ಡರ್ ಮಾಡಿರೋದ್ರಿಂದ ಇವನು ಯಾವೆಲ್ಲ ಕೃತ್ಯಗಳಲ್ಲಿದ್ದ ಮತ್ತು ಇವನು ಪೊಲೀಸರಿಗೆ ಎಷ್ಟು ಪ್ರಕರಣಗಳಲ್ಲಿ ಬೇಕಾಗಿದ್ದ ಅಂತ? ನಮಗೆ 2000ರಲ್ಲಿ ಚಂದಪ್ಪದು ಅಲ್ಲಿ ಎನ್ಕೌಂಟರ್ ಧೋತ್ರೆ ಊರಿನಲ್ಲಿ ಮಹಾರಾಷ್ಟ್ರ ಭಾಗದಲ್ಲಿ ಆಯಿತು. ಅಲ್ಲಿ ಪ್ರತಾಪ್ ರೆಡ್ಡಿ ಅವರು SP ಕಲಬುರ್ಗಿ ಆಗಿದ್ದರು. ಆ ಟೈಮ್ಗಿದು ಆಯಿತು. ನಾನು 2001ನೇ ಇಸ್ವಿಗೆ ನಾನು 1 ಜನವರಿಗೆ ನಾನು ಕಲಬುರ್ಗಿ SP ಆಗಿ ಬಂದೆ. ಆದರೆ ನಮ್ಮ ಟೈಮ್ಗೆ ನಮ್ಮ ಸುದೈವದಿಂದ ಅಥವಾ ಯಾವುದು ಈ ರೀತಿ ಗ್ಯಾಂಗ್ಸ್ಟರ್ ಎಲ್ಲರೂ ಖಾಲಿ ಮಾಡಿಕೊಂಡು ಹೋದರು. ಆದರೆ ನಾನು ಭಾಗಪ್ಪ ಹಿಂದ್ಗಡೆ ನಾನು ಬಿದ್ದಿದ್ದೆ. ನಾನು ಆ ಟೈಮ್ನ ಯಾಕೆಂದರೆ ಚಂದಪ್ಪ ಈಗ ಇಲ್ಲ, ಇವನೇ ಈಗ ಮುಂದಾಲತ್ ತೊಗೊಳ್ತಾ ಇದ್ದಾನೆ. ಮತ್ತು ನಮಗೆ ನಮ್ಮ ಇನ್ಫಾರ್ಮೆಂಟ್ಸ್ ಹೇಳಿದ್ರು ಸರ್ ಒಂದು ಕಾರ್ಬೈನ್ ಯಾವ ಕಡೆಯಿಂದ ನಾವು ತೊಗೊಂಡಿದ್ದಾನೆ. ಸೊ ನಾನು ಅವನಿಗೆ ಹಿಡಿಬೇಕು, ಬಹಳ ನಾನು ಪ್ರಯತ್ನ ಪಟ್ಟೆ. ಆದರೆ ಆ ಟೈಮ್ ಬಹುಶಃ ಇವನು ಮಹಾರಾಷ್ಟ್ರದಲ್ಲಿ ಯಾವ ಕಡೆ ಅಲ್ಲಿ ಹೋಗಿ ಅವರು ಬಚ್ಚಿಟ್ಕೊಂಡಿದ್ರು. ಸೊ ನಮಗೆ ಸಿಗಲಿಲ್ಲ. ಆದರೆ ಯಾವ ಆ್ಯಕ್ಟಿವಿಟಿ ನಾನು 2001ನೇ 2ನೇ ಮತ್ತು 3ನೇ ಇಸ್ವಿ ಮೇವರೆಗೆ ನಾನು ಕಲಬುರ್ಗಿ SP ಆಗಿದ್ದೆ. ಸೊ ಯಾವುದು ಇದು ಗ್ಯಾಂಗ್ಸ್ಟರ್ ರಿಲೇಟೆಡ್ ಆ್ಯಕ್ಟಿವಿಟಿ ನಾವು ಮಾಡೋಕ್ಕೆ ನಾವು ಬಿಟ್ಟಿಲ್ಲ. ಆ ಟೈಮ್ ನಮ್ಮ ಜಿಲ್ಲೆಯಲ್ಲಿ ಕೂಡ ಕೆಲವು ಎನ್ಕೌಂಟರ್ಗಳು ಆಯಿತು. ಆ ಸಮಯಕ್ಕೆ ಯಾರ್ಯಾರು ಹಳೆ ಜನ ಎಲ್ಲ ಇದ್ದರು. ಸೊ ಕೆಲವು ಆಯಿತು. ಆದರೆ ಯಾರ್ದು ಕಿಡ್ನ್ಯಾಪಿಂಗ್ ಆಗಲಿ, ಯಾರ್ದು ರ್ಯಾನ್ಸಮ್ ಆಗಲಿ ನಾವು ಅದು ಬಿಟ್ಟಿರಲಿಲ್ಲ. ಆದರೆ ಇದು ಭಾಗಪ್ಪ ತಮ್ಮ ಚಟುವಟಿಕೆ ಬೇರೆ ಬೇರೆ ರೀತಿಯಿಂದ ನಡೆಸ್ತಾ ಇದ್ದರು ನಮ್ಮ ಜಿಲ್ಲೆಯಲ್ಲಿ ಇಳಿದು ಕೂಡ. ಈ ನಂತರ ಅವನು 2008ನೇ ಇಸ್ವಿಲಿ ಅವನು ಅಲ್ಲಿ ಬ್ಯಾಡಗಿ ಹಾಲ್ನಲ್ಲಿ ಅಲ್ಲಿ ಅವನು ಕೃತ್ಯ ಮಾಡಿದ್ದಾನೆ. ಮತ್ತು ಪುತ್ರಪ್ಪ ಸಾಹುಕಾರ್ ಇವರದು ಮಹಾದೇವ್ ಬೈರ್ಗೊಂಡ್ದು ಅನ್ನ ಪುತ್ರಪ್ಪ ಬೈರ್ಗೊಂಡ್ ಅವ್ರ ಮೇಲೆ ಒಂದು ಅಟ್ಯಾಕ್ ಮಾಡಿಸಿದ್ದಾನೆ 2000. ಅವನು ಇದು ರಾಜು ಅಲ್ಗೂರ್ ಅವರದು ಎಲೆಕ್ಷನ್ ಕ್ಯಾಂಪೇನ್ಗೆ ಹೋದಾಗ. ಮತ್ತು ಅವ್ರ ಮೇಲೆ ಇದು ಕಂಡಕ್ಟರ್ ಯಾರು ಇದ್ದಾನೆ ಬ್ಯಾಡಗಿ ಹಾಲ್ದು ಲಾಲ್ ಸಂಗಿ, ಅವೊಂದು ಕೊಲೆದು ಕೂಡ ಅವನ ಮೇಲೆ ಕೇಸ್ ಇದು ಆಗಿದೆ. ನಂತರ 2014ನೇ ಇಸ್ವಿಲಿ ಇದು ಬೊಮ್ಮನಹಳ್ಳಿಯಲ್ಲಿ ಅವನು ಇವರದು ಬಸವರಾಜ್ದು ಒಂದು ಪಬ್ಲಿಕ್ ಇದರಲ್ಲಿ ಅದು ಕೊಲೆ ಆಗಿದೆ. ಆ ಕೊಲೆ ಕೇಸ್ನಲ್ಲಿ ಕೂಡ ಒಂದು ಹೆಸರು ಕೇಳಿ ಬಂದಿತ್ತು. ಮತ್ತು ಫಯಾಜ್ ಮುಸ್ರಿಫ್ದು ಮರ್ಡರ್ದೆ ಇದು ಕಾಂಗ್ರೆಸ್ ಲೀಡರ್ ಆಗಿದ್ದರು ಬಿಜಾಪುರ ಸಿಟಿದು, ಅವರದು ಕೊಲೆಯಲ್ಲಿ ಕೂಡ ಇವರದು ಹೆಸರು ಕೇಳಿ ಬಂತು. ಸರಾಸರಿ ಹೇಳ್ತಾರೆ 5-6 ಕೊಲೆ ಕೇಸ್ನಲ್ಲಿ ಇವರದು ಹೆಸರು ಇತ್ತು.
ಆನಂತರ ಅಟೆಂಪ್ಟ್ ಟು ಮರ್ಡರ್ ಮತ್ತು ಎಕ್ಸ್ಟಾರ್ಸನ್ ಮತ್ತು ಈ ರೀತಿ ಕೇಸಿದ್ದು ಅವನಿಗೆ 10 ಕೇಸಸ್ ಸುಮಾರು ಅವರ ಮೇಲೆ ಇತ್ತು. ಸೊ ಅದು ಚಂದಪ್ಪ ನಂತರ ಆ ಭಾಗದಲ್ಲಿ ಕೇಸಪ್ಪ ತಾವರ್ಕೇಡ್ ಅವರು ಕೂಡ ಇರಲಿಲ್ಲ, ಶಿವಾಜಿ ಬೋರ್ಗಿ ಅವರು ಕೂಡ ಇರಲಿಲ್ಲ. ಸೊ ಆನಂತರ ಸ್ವಲ್ಪ ಇವೊಂದೇ ಅಲ್ಲಿ ಒಂದು ಪ್ರಾಬಲ್ಯ ನಾವು ಹೇಳ್ಬೋದು ಅದು ಇತ್ತು. ಸೊ ಸೆಕೆಂಡ್ ಇನ್ ಕಮಾಂಡ್ ಹಾಗೆ ಇದ್ದ. ಸೊ ಮುಂದುವರಿಸಿಕೊಂಡು ಅವನು ಬಿಜಾಪುರ ಆಗಲಿ, ಕಲಬುರ್ಗಿ ಆಗಲಿ ಈ ಭಾಗದಲ್ಲಿ, ಮತ್ತು ಆ ಕಡೆ ಕೂಡ ಮಹಾರಾಷ್ಟ್ರ ಕೂಡ ನಮ್ಗೆ ಅನಿಸಿದೆ ಅಲ್ಲಿ ಸ್ವಲ್ಪ ಓಡಾಡೋ ಇತ್ತು. ಅಲ್ಲಿ ಇವರದು ಸ್ವಲ್ಪ ಇನ್ಫ್ಲುಯೆನ್ಸ್ ಇತ್ತು. ಸರ್, ಭಾಗಪ್ಪ ಚಂದಪ್ಪ ಸತ್ತ ಮೇಲೆ ಚಂದಪ್ಪನ ಆಸ್ತಿಯನ್ನು ನೋಡೋದಕ್ಕೆ ಮತ್ತು ಅವನ ಮಗನ ಕೊಲೆ ಕೇಸಲ್ಲೂ ಇವನ ಪಾತ್ರ ಇದೆ ಅಂತ ಇದ್ದಾರೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇತ್ತಾ ಹೇಗೆ ಸರ್? ಇಲ್ಲ, ಹೇಳ್ತಾರೆ ಅದು ಮುತ್ತುರಾಜು ಇದು ಏನಿದೆ ಒಂದು ಅಳಿಯ ಹಾಗೆ ಏನಾದರೂ ಆಗಬೇಕು, ಅವನು ಯಾವ ಮಾಸ್ಟರ್ ಬಹುಶಃ ಆಗಿದ್ದ. ಸೊ ಆ ಒಂದು ಕೊಲೆಯಲ್ಲಿ ಕೂಡ ಈ ಒಂದು ಪಾತ್ರತೆ ಇರಬಹುದು, ಆ ರೀತಿ ಇದೆ. ಆದರೆ ನಾನು ಹೇಳಿದೆ, ನಾನೇ ಬಸವರಾಜ್ ಕೇಸ್ದು ಮರ್ಡರ್ ಕೇಸ್ದು ಆ ಕೇಸ್ ಫೈಲ್ ಯಾವಾಗ ನಾನು IG ಬೆಲ್ಗಾಮ್ ಆಗಿ ಚಾರ್ಜ್ ತೊಗೊಂಡೆ, ಮೊಟ್ಟ ಮೊದಲೇ ನಾನು ಆಲ್ಮೇಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದು ಎಲ್ಲ ಕೇಸ್ ಫೈಲ್ ನಾನು ಹುಡುಕಾಡಿಕ್ಕಿ ಏನಾದರೂ ಇವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅದು ನಾನು ಬಹಳ ಪ್ರಯತ್ನ ಪಟ್ಟಿದ್ದೆ. ಅದು ನಾನು ನೋಡಿದ್ದಕ್ಕೆ ಅದು ಕೇಸ್ ಎಲ್ಲ ಹಾಸ್ಟೈಲ್, ಎಲ್ಲರೂ ಸಾಕ್ಷಿದಾರಗಳು ಹಾಸ್ಟೈಲ್ ಆಗಿ ಆ ಕೇಸ್ ಖುಲಾಸೆ ಆಯಿತು. ನಮಗೆ ತುಂಬ ದುಃಖ ಕೂಡ ಆಯಿತು. ಈ ರೀತಿ ಒಂದು ಇಂಪಾರ್ಟೆಂಟ್ ಕೇಸ್ನಲ್ಲಿ ಈ ಕೇಸ್ ಖುಲಾಸೆ ಆಗತ್ತೆ, ಇದು ನಾವು ಏನು ಮಾಡಬೇಕು. ಮತ್ತು ನಾವು ಅಲ್ಲಿ ಎಲ್ಲ ಅವ್ರದ್ದು ಸಹಚರಗಳು ಯಾರಿದ್ದರು ಹಳೆ ಕೇಸಸ್ನಲ್ಲಿ ಇವರ ಕಡೆಯಿಂದ ಮತ್ತು ಇವರದ್ದು ಅಪೋಸಿಟ್ ಪಾರ್ಟಿ ಕಡೆಯಿಂದ ಏನು ಸಹಚರಗಳಿದ್ದರು, ದೇವನಗಾಂವ್ ಆಗಲಿ, ಆಲ್ಮೇಲ್ ಆಗಲಿ, ಬ್ಯಾಡ್ಗಿ ಹಾಲ್ ಆಗಲಿ, ಬೊಮ್ಮನಹಳ್ಳಿ ಆಗಲಿ, ಈ ಕಡೆ ಸೊನ್ನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಸೊ ಇದು ಎಲ್ಲ ರೌಡೀಸ್ಗೆ ನಾವು ಸ್ವಲ್ಪ ಕರೆಸಿ ಅವ್ರಿಗೆ ಸರಿಯಾದ ರೀತಿಯಿಂದ ತಾಕೀತು ಮಾಡಿದ್ವಿ. ಕೆಲವು ಜನಕ್ಕೆ ಗಡಿಪಾರು ನಾವು ಆ ಟೈಮ್ ಮಾಡಿದ್ದೀವಿ. ಅದು ಮಾಡಿದ ಕಾರಣ ಮತ್ತು ಸ್ವಲ್ಪ ಇಂಪ್ಯಾಕ್ಟ್ ಆಯಿತು. ಆ ಟೈಮ್ಗೆ ಯಾರೂ ಈ ರೀತಿ ಕೃತ್ಯದಲ್ಲಿ ಅವರು ಭಾಗವಹಿಸಲಿಲ್ಲ ನಾನು IG ಇದ್ದಾಗ. ಮತ್ತು ಈ ಕಡೆ ಇವರಿಗೆ ಭಾಗಪ್ಪ ಮತ್ತು ಚಂದಪ್ಪ ಈ ಚಡ್ಚನ್ ಫ್ಯಾಮ್ಲಿ ಜೊತೆಗೆ ಸ್ವಲ್ಪ ಸಂಪರ್ಕ ಇತ್ತು. ಚಡ್ಚನ್ ಫ್ಯಾಮಿಲಿ ಕೊಂಕನ್ಗಾಂವ್ಗೆ ಶಿಫ್ಟ್ ಆಗಿದ್ದಾರೆ, ಅವರು ಆಗಿದ್ದರು. ಎಲ್ಲರೂ ಉಮ್ರಾನಿ, ಮಹಾದೇವ್ ಬೈರ್ಗೌಂಡ್ದು ಊರು ಕೂಡ ಉಮ್ರಾನಿ, ಇದು ಮಲ್ಲಿಕಾರ್ಜುನ್ ಚಡ್ಚನ್ ಅವ್ರದ್ದು ಊರು ಕೂಡ ಉಮ್ರಾನಿನ. ಆದರೆ ಮಲ್ಲಿಕಾರ್ಜುನ್ ಚಡ್ಚನ್ದು ಫ್ಯಾಮಿಲಿ ಕೊಂಕನ್ಗಾಂವ್ಗೆ ಶಿಫ್ಟ್ ಆಗಿದ್ದರು. ಇದು ಬೈರ್ಗೌಂಡ್ ಏನಿದ್ದಾರೆ ಕೆರೂರ್ಗೆ ಶಿಫ್ಟ್ ಆಗಿದ್ದರು. ಸೊ ಇದು ಆದರೆ ಅವ್ರದ್ದು ಬೇರೆ ಬೇರೆ ರೀತಿಯಿಂದ ಚಟುವಟಿಕೆ. ಅದು ಇದು ಧರ್ಮರಾಜ್ದು 2017ನೇ ಇಸ್ವಿಲಿ 30ನೇ ಅಕ್ಟೋಬರ್ಗೆ ಅಲ್ಲಿ ಇನ್ಕೌಂಟರ್ ಕೊಂಕನ್ಗಾಂವ್ ಹತ್ರನೇ ಆಯಿತು. ಮತ್ತು ಗಂಗಾಧರ್ದು ಇವರು ಬೈರ್ಗೌಂಡ್ ಮೇಲೆ ಅದು ಬಂತು, ಇವರೇ ಎಲ್ಲ ಇದು ಅದು ಮಾಡಿದರು. ಸೊ ಇದು ಮುಂದುವರಿಸಿಕೊಂಡು ಆ ಭಾಗದಲ್ಲಿತ್ತು. ಮತ್ತು ಈಗ ಭಾಗಪ್ಪ ಮತ್ತು ಚಂದಪ್ಪ ಇದು ಚಡ್ಚನ್ ಫ್ಯಾಮ್ಲಿಗೆ ಸ್ವಲ್ಪ ಹತ್ತಿರ ಇದ್ದರು. ಈ ಧರ್ಮರಾಜ್ ಜೊತೆಗೆ ಮತ್ತು ಇವರದು ಅಪ್ಪ ಮಲ್ಲಿಕಾರ್ಜುನ್ ಜೊತೆಗೆ ಇವರು ನಮ್ಮ ಈ ಚಂದಪ್ಪ ಇದು ಎಲ್ಲ ಕೈ ಜೋಡಿಸಿದ್ರು. ಈ ಚಡ್ಚನ್ ಫ್ಯಾಮ್ಲಿ ಮತ್ತು ಚಂದಪ್ಪ ಭಾಗಪ್ಪ ಅವ್ರ ಜೊತೆಗೆ ಕೂಡ ಇದು ಕೈ ಜೋಡಿಸಿದ್ರು. ಸೊ ಅದು ಒಂದು ಲಿಂಕ್ ಅದು ಕೂಡ ಬರುತ್ತೆ. ಸರ್, ಈಗ ಇರ್ತಕ್ಕಂಥ ಪ್ರಶ್ನೆ 1953ರಲ್ಲಿ ಶುರುವಾಗುತ್ತೆ. ಭೀಮಾ ಏನು ಶಾಂತಪ್ಪ ಚಡ್ಚಣ ಮಕ್ಕಳು ಮಲ್ಲಿಕಾರ್ಜುನ ಮತ್ತು ಶ್ರೀಶೈಲದಿಂದ ಬೈರ್ಗೊಂಡ ಫ್ಯಾಮಿಲಿ ನಡುವೆ ಶುರುವಾಗುವಂಥದ್ದು. ಪೊಲೀಸ್ ಇಲಾಖೆ ಅಲ್ಲಿಂದ ಇಲ್ಲಿವರೆಗೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಬೆಂಗಳೂರಲ್ಲಿ ಅಂಡರ್ವರ್ಲ್ಡನ್ನು ಒಂದು ಮಟ್ಟಕ್ಕೆ ನೀವು ನೋಡಿದಿರಿ ಬೆಂಗಳೂರಲ್ಲಿ. ಬಟ್ ಯಾಕೆ ಭೀಮಾ ತೀರದಲ್ಲಿ ಇನ್ನೂ ಅದನ್ನು ಆ ಒಂದು ದ್ವೇಷದ ಸೆಲೆನ ಅಳಿಸೋಕ್ಕಾಗ್ತಾ ಇಲ್ಲ ಅಂತ? ಅಲ್ಲ, ಸ್ವಲ್ಪ ಒಂದು ಗ್ರಾಮೀಣ ಭಾಗ ಇದೆ, ಅದು ಒಂದು ದ್ವೇಷ, ರೋಷ, ವೈಯಕ್ತಿಕ ವರ್ಚಸ್ವ ಇದು ಎಲ್ಲ ಈ ಸಿಟಿ ಏರಿಯಾಲಿದ್ದ ಬಹಳ ಮೊಬೈಲ್ ಪಾಪ್ಯುಲೇಷನ್ ಇದೆ. ಅವರೆಲ್ಲ ಇಲ್ಲಿಂದ ಇಲ್ಲಿ, ಅಲ್ಲಿಂದ ಅಲ್ಲಿ ಎಲ್ಲ ಸ್ವಲ್ಪ ಹೋಗ್ತಾ ಇರ್ತಾರೆ. ಮತ್ತು ಅಲ್ಲಿ ಇಕನಾಮಿಕಲಿ ಕೂಡ ಏನಿದೆ, ಈಗ ರಿಯಲ್ ಎಸ್ಟೇಟ್ ಎಲ್ಲ ಬಂದ ನಂತರ ಸೊ ಈಗ ರೌಡಿಗಳು ಕೂಡ ಏನಿದ್ದಾರೆ ಅವರು ಮಚ್ಚು ಲಾಂಗ್ ಬಿಟ್ಟು ಈಗ ಬರೇ ಸೆಟಲ್ಮೆಂಟ್ಗೆ ಅವ್ರಿಗೆ ಅಲ್ಲಿಂದ ಖಾಲಿ ಮಾಡಿಸೋದು, ಇದು ಮಾಡಿಸೋದು, ಆ ಕೆಲಸಕ್ಕೆ ಇಳಿದು ಅವ್ರಿಗೆ ದುಡ್ಡು ಮಾಡೋದು ಇದೆ. ದುಡ್ಡು ಯಾವ ರೀತಿ ಮಾಡ್ತಾರೆ ಅದು ಅವ್ರಿಗೆ ಈ ರಿಯಲ್ ಎಸ್ಟೇಟಿಂದ ಮಾಡ್ಬೋದು, ಅವರು ಸರಾಯಿ ಅಂಗಡಿಯಿಂದ ಮಾಡ್ಬೋದು, ಬಾರಿಂದ ಮಾಡ್ಬೋದು. ಸೊ ಈಗ ಇಲ್ಲಿ ಒಂದು ಚೇಂಜ್ ಆಗ್ತಾ ಇದೆ ಪರಿಸ್ಥಿತಿಗಳು. ಆದರೆ ಅಲ್ಲಿ ಆ ಲೆವೆಲಲ್ಲಿ ಪರಿಸ್ಥಿತಿ ಅಷ್ಟು ಫಾಸ್ಟ್ ಚೇಂಜ್ ಆಗಲ್ಲ. ಇದು ಆಯಿತು, ರೋಡ್ ಆಗಿದೆ, ಎಲ್ಲ ಆಗಿದೆ. ಆದರೂ ಕೂಡ ಇನ್ನೂ ಉಮ್ರಾನಿ ನಾನು ಹೋಗಿದ್ದೇನೆ, ಕೆರೂರು ಹೋಗಿದ್ದೇನೆ, ಕೊಂಕನ್ಗಾಂವ್ ಹೋಗಿದ್ದೇನೆ. ಎಲ್ಲ ನಾವು ನೋಡಿದೊಂದು ಡ್ರೈ ಏರಿಯಾ. ಇದು ಈ ಭೀಮಾದು ಹಿನ್ನೆಲೆ ಇದೆ, ಆದರೂ ಕೂಡ ವೆದರ್ ಮತ್ತೆಲ್ಲ ನಾವು ನೋಡಿದರೆ ಅಲ್ಲ ಧೂಳಿ ಇದು ಅದು ಆ ಕಲ್ಚರ್ ಒಂದು ಬೇರೆ ಟೈಪ್. ಇನ್ನೂ ಬಹಳ ಇದು ಇದೆ. ಇನ್ನೂ ಕೆಲವು ಜನ ಬುದ್ಧಿವಂತ ಆಗಿದ್ದಾರೆ, ವಿದ್ಯಾವಂತ ಆಗಿದ್ದಾರೆ. ಆದರೆ ಒಂದು ಪರ್ಸ್ನಲ್ ಪ್ರೆಸ್ಟೀಜ್ ಏನಿದೆ, ಈಗೋ ಇದೆಲ್ಲ ಸ್ವಲ್ಪ ಇನ್ನೂ ಇರುತ್ತೆ ಹಳೆ ಸಮಾಜದ ನಾವು ವ್ಯವಸ್ಥೆಯಲ್ಲಿ. ಇಲ್ಲ, ನಮಗೆ ಹಂಗೆ ಮಾಡಿದ್ದಾನೆ, ನಾನು ಬಿಡೋದಿಲ್ಲ, ನಮ್ಮ ಅಪ್ಪಕ್ಕೆ ಸಾಯಿಸಿದ್ದಾನೆ, ನಾನು ಏನಾಗಲಿ, ನಾನು ನಮ್ಮ ಅಪ್ಪಂದು ಮಗ ಇದ್ದರೆ ಮತ್ತು ನಾನು ಪ್ರತಿಶೋಧ ತಗೊಳ್ಳೇಬೇಕು. ಈ ರೀತಿ ನಮ್ಮ ಪ್ರಕಾರ ಭಾವನೆಗಳು ಇನ್ನೂ ಕಮ್ಮಿ ಆಗಿಲ್ಲ. ಆದರೂ ಕೂಡ 2018ನೇ ಇಸ್ವಿಲಿ ನಾನು IG ಇದ್ದಾಗ ಉಮ್ರಾನಿಲಿ ನಾನು ಅವರೆಲ್ಲ ಪೀಸ್ ಕಮಿಟಿ ಹಾಗೆ ಮೀಟಿಂಗ್ 2 ಪಾರ್ಟಿ ಇದು ಬರಬೇಕು.
ಆ ಟೈಮ್ಗೆ ಎಲ್ಲ ಆ ಕೆಲಸ ಯಶಸ್ವಿ ಆಗಿಲ್ಲ. ಆದರೆ ನಾನು ಎ ಡಿ ಜಿ ಲಾ ಆ್ಯಂಡ್ ಆರ್ಡರ್ ಇದ್ದಾಗ 2023ನೇ ಇಸ್ವಿಲಿ ನಾನು ಅಲ್ಲಿ ಮತ್ತೆ ಚರ್ಚನ್ಗೆ ಭೇಟಿ ಮಾಡಿ, ಈ ಕಡೆ ಪಾರ್ವತಿಬಾಯಿ, ಈ ಕಡೆ ಮಹಾದೇವ್ ಅವ್ರ ಬೈರ್ಗೌಂಡ್ ಮತ್ತು 2 ಪಾರ್ಟಿ ಏನೇ ಇದ್ದರೂ ಎಲ್ಲರಿಗೆ ಕರೆಸಿ ನಾವು ಸ್ವಲ್ಪ ತಾಕೀತು ಮಾಡಿದ್ದೀವಿ ನೀವು ಸರಿಯಾಗೇ ಇದ್ದರೆ ಸರಿ, ಇಲ್ಲ ಮತ್ತು ನಾವು ನಮ್ಮ ಹಾದಿ ನೋಡಬೇಕಾಗತ್ತೆ ಅದೆಲ್ಲ ಇದು. ಮತ್ತು ಅವರು ನಮ್ಮ ಮಾತು ಕೇಳಿಕೊಂಡು ನಮ್ಮ ಇಲಾಖೆನವ್ರದ್ದು ಆ ಟೈಮ್ ಎಸ್ ಪಿ ಆನಂದ್ ಕುಮಾರ್ ಅವರು ಇದ್ದರು, ಈ ಐ ಜಿ ಸತೀಶ್ ಇದ್ದರು. ಸೊ ಎಲ್ಲರಿಗೆ ನಾವು ಕರ್ಕೊಂಡು ನಾನು ಚರ್ಚನ್ಗೆ ಹೋಗಿದ್ದೆ. ಸೊ ನಮ್ಮೆಲ್ಲರದ್ದು ಮಾತಿಗೆ ಬೆಲೆ ಕೊಟ್ಟು ಮತ್ತು ಅವರು ಶಾಂತವಾಗಿನೆಲ್ಲ ಇದ್ದರು. ಈಗ ಇದು ಅನ್ನಿಸ್ದಕ್ಕೆ ಹಳೇ ಅದೇ ವಯಸ್ಸಮ್ಮೆ ಹೌದು ಅಲ್ಲ, ಅವರು ಆಗ್ತಾಯಿದ್ರು, ಬೈರ್ಗೊಂಡು ಕೂಡ ಹೋಗ್ತಾಯಿದ್ರು. ಅವರು ಎಲ್ಲರೂ ನಮಗೆ ಹೇಳಿದರು ಇಲ್ಲ ಸರ್, ಈಗ ಮುಂದೆ ನಾವು ಏನಿದೆ ಒಳ್ಳೆ ರೀತಿಯಿಂದ ನಾವು ಇರ್ತೀವಿ. ಮತ್ತು ನಾವು ಅದೇ ಹೇಳಿದ್ದೀವಿ ನೀವು ಒಳ್ಳೆ ಇದ್ದರೆ ನಾವು ಒಳ್ಳೆ ರೀತಿಯಿಂದ ಇರ್ತೀವಿ, ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ನಾವು ಹೆಚ್ಚು ಕಡಿಮೆ ನಾವು ಮಾಡಬೇಕಾಗತ್ತೆ ಅಷ್ಟೇ ಇತ್ತು. ಈಗ ಅಂಥ ಪರಿಸ್ಥಿತಿ ಇರಲಿಲ್ಲ. ಇದು ಏಕಾಏಕಿ ಮತ್ತೆ ಆಯಿತು. ಹಳೆ ವಯಸ್ಸನ್ನು ನಾವು ಏನು ಹಿಂದೆ ಇವನು ಏನು ಕೃತ್ಯ ಮಾಡಿದ್ದಾನೆ ಅದಕ್ಕೆ ಪ್ರತಿಕಾರ ಹಾಗೆ ನಮ್ಗೆ ಅನಿಸಿದೆ. ಅದು ಕೆಲವು ಜನ ಅವರು ಮಾಡಿರಬೇಕು. ಸೊ ಅದು ನಾವು ಹೇಳ್ತೀವಿ ಒಂದು ವಯಲೆನ್ಸ್ ಬಿಗೆಟ್ಸ್ ವಯಲೆನ್ಸ್. ಈಗ ಏನಿದೆ ನಾವು ಒಂದು ಹಿಂಸೆ ಮಾಡಿದರೆ ಅದು ಯಾವ ರೀತಿಯಲ್ಲಿ ನಾವು ಬ್ಯಾಂಗ್ಳೂರ್ ಸಿಟಿಲಿ ರೌಡೀಸ್ಗೆ ನಾವು ಹೇಳ್ತಿದ್ವಿ ನೋಡಿ, ನೀವು ಯಾರಿಗೆ ಈಗ ಕೊಲೆ ಮಾಡಿದರೆ ಮತ್ತು ನಾಳೆ ನೀವು ಅವರು ಕೊಲೆ ಮಾಡಿ ಅವನು ಒಂದು ನಾಯಿ ಬೀದಿ ಹಾಗೆ, ಇದು ಬೀದಿ ನಾಯಿ ಹಾಗೆ ಬಿದ್ದಿರ್ತಾನೆ, ನಾಳೆ ನೀವು ಕೂಡ ನಿಮ್ಮದು ಪರಿಸ್ಥಿತಿ ಇದೇ ರೀತಿ ಆಗೋದು. ಈಗ ನಿಮ್ಮದು ಅಪೋಸಿಟ್ ಪಾರ್ಟಿದು ಲಾಂಗಿಂದ ಸಾಯ್ತೀರಿ ಅಥವಾ ಪೊಲೀಸ್ದು ಗುಂಡಿಂದ ಸಾಯ್ತೀರಿ, ಎರಡೇ ಇದಕ್ಕೆ ಚಾಯ್ಸ್ ಇದೆ. ಆದರೆ ಸಾಯೋದು ನೀವು ಬೀದಿ ನಾಯಿ ಹಾಗೆ ನಿಮ್ಮದು ಸಾವು ಆಗುತ್ತೆ. ಇದು ನಮ್ಮ ಪ್ರಕಾರ ಇವತ್ತು ಕೂಡ ಈ ಪರಿವನ್ನ ನಾವು ನೋಡಿದರೆ ಈಗ ಭಾಗಪ್ಪ ಅಷ್ಟು ಜನ ಹೇಳೋದಕ್ಕಿಲ್ಲ, ಅವನು ಬದಲಾವಣೆ ಆಗ್ತಾ ಇತ್ತು, ಗುಡಿ ಕಟ್ತಾ ಇದ್ರು ಇಲ್ಲ. ಆದರೆ ಅವ್ರದ್ದು ಹಿನ್ನೆಲೆ ಏನಿತ್ತು, ಪಾಸ್ಟ್ ಬಿಡೋದಿಲ್ಲ ಇಷ್ಟು ಸುಲಭವಾಗಿ ಸಹಜವಾಗಿ. ಅದು ಪಾಸ್ಟ್ ಏನಿದ್ದಕ್ಕೆ ಅದು ಬಿಡಿಸ್ಲಿಕ್ಕೆ ಅದು ಆಗೋದಿಲ್ಲ. ನಮ್ಮ ಪ್ರಕಾರ ಅದೇ ಅವ್ರಿಗೆ ಅಂಟ್ಕೊಂಡಿತ್ತು. ಇದರ ಸಲುವಾಗಿನ ಇದು ನಮ್ಮ ಪ್ರಕಾರ ಮೊನ್ನೆ ಏನು ಘಟನೆ ಆಗಿದೆ ವಿಜಯಪುರ ನಗರದಲ್ಲಿ ಅದು ಅದರ ಸಲುವಾಗಿನ ಆಗಿದೆ. ಸರ್, ಇನ್ನೊಂದು ಭೀಮಾ ತೀರದಲ್ಲಿ ಪ್ರಮುಖವಾಗಿ ಕೇಳಿ ಬರುವಂಥದ್ದು, ಅಲ್ಲಾಗೋ ಕೊಲೆಗಳಿಗೆ ಜಾಸ್ತಿ ಕನ್ವಿಕ್ಷನ್ ರೇಟ್ ಕಡಿಮೆ, ಸಾಕಷ್ಟು ಪ್ರಕರಣಗಳಲ್ಲಿ ಕನ್ವಿಕ್ಷನ್ ಆಗಲ್ಲ ಅನ್ನೊಂದು ಆರೋಪ ಇರತಕ್ಕಂಥದ್ದು. ಯಾಕೆ ಈ ರೀತಿ ಅಂತ? ಅಲ್ಲ, ನಾನು ನಿಮಗೆ ಈಗಲೇ ಹೇಳಿದ್ದೆ ಬಸವರಾಜ್ದು ಮರ್ಡರ್ ಆಯಿತು 2014ನೇ ಇಸ್ವಿಲಿ. ನಾನು 18ನೇ ಇಸ್ವಿಲಿ ನಾನು ನೋಡಿದರೆ 4 ವರ್ಷ ಒಳಗಡೆನೇ ಕೇಸ್ ಖುಲಾಸೆ ಆಗಿದೆ. ಕಾರಣ ಇದು ನೋಡಿ, ಆರ್ಗನೈಸ್ ಕ್ರೈಮ್ ನಾವು ಇದು ಕರಿಬಹುದು. ಈಗ ಬ್ಯಾಂಗ್ಳೂರ್ ಸಿಟಿಲಿ ಕೂಡ ನೋಡಿ, ಅಥವಾ ಯಾವ ಕಡೆ ಬ್ಯಾಂಗ್ಳೂರ್ ಆಗಲಿ ಯಾವ ಕಡೆ ಆಗಲಿ, ಇದು ಒಂದೊಂದು ವೈಯಕ್ತಿಕ ವ್ಯಾಜ್ನಲ್ಲಿ ಯಾವುದು ಇದು ಆಗತ್ತೆ. ಈಗ ಹೊಲದ್ದು ನ್ಯಾಯ ಅಥವಾ ಅದು ಅಲ್ಲಿ ಒಂದು ಎಸ್ಟ್ರೇ ಇನ್ಸಿಡೆಂಟ್ ಅಥವಾ ಎಸ್ಟ್ರೇ ಮರ್ಡರ್ ಆಗಿದ್ದರೆ ಕನ್ವಿಕ್ಷನ್ ಆಗುತ್ತೆ. ಯಾಕಂದರೆ ಅಲ್ಲಿ ಏನಿದೆ ಎಲ್ಲರೂ ಸಾಕ್ಷಿ ಹೇಳಿಬಿಡ್ತಾರೆ, ಅದು ಕನ್ವಿಕ್ಷನ್ ಆಗತ್ತೆ. ಆದರೆ ಇಲ್ಲಿ ಆರ್ಗನೈಸ್ ಗ್ರೂಪ್ ಇರುತ್ತೆ, ಅಲ್ಲಿ ಕನ್ವಿಕ್ಷನ್ ಆಗಲ್ಲ. ಬ್ಯಾಂಗ್ಳೂರ್ ಸಿಟಿಲಿ ಕೂಡ ರೌಡಿ ಕೇಸಸ್ ನಾವು ನೋಡಿದರೆ ಹೆಚ್ಚಾಗಿ ರೌಡಿ ಕೇಸ್ನಲ್ಲಿ ಎಲ್ಲ ಖುಲಾಸೆ ಆಗುತ್ತೆ. ಅವ್ರಿಗೆ ಅವರು ನಾಳೆ ಸಾಕ್ಷಿ ಹೇಳೋಕ್ಕೆ ಯಾರು ಮುಂದೆ ಬರಲ್ಲ. ನಾಳೆ ಜಡ್ಜ್ ಅವರು ಕೇಳಿದರೆ ಅವರು ನೋಡಿದರೆ ಅದು ಮರ್ಡರ್ ಮಾಡುವಾಗ ಅವರಿಗೆ ಇಲ್ಲ ಸ್ವಾಮಿ ನಾನು ಅವರಿಗೆ ಯಾರಿಗೆ ನಾನು ನೋಡಿಲ್ಲ ಅವರು ಹೇಳ್ತಾರೆ, ಅಲ್ಲೇ ಎಲ್ಲ ಖುಲಾಸೆ ಆಗಿಬರುತ್ತೆ. ಅದೇ ರೀತಿ ಅಲ್ಲಿ ಕೂಡ ಪರಿಸ್ಥಿತಿ ಇದೆ. ಅವರಿಗೆ ಇದಕ್ಕೆ ನಾವು ಯಾರು ಇಂಡಿಪೆಂಡೆಂಟ್ ವಿಟ್ನೆಸ್ ಮಾತಾಡೋಕ್ಕೆ ಹೋದರೆ ನಾಳೆ ಅವ್ರ ಜೀವಕ್ಕೆ ಕೂಡ ಅಪಾಯ ಆಗ್ಬೋದು. ಆ ಹೆದರಿಕೆಯಿಂದ ನಮ್ಗೆ ಅನಿಸಿದೆ ಭಾಳ ಜನ ಅಲ್ಲಿ ಸಾಕ್ಷಿ ಹೇಳೋಕ್ಕೆ ಯಾರು ಮುಂದೆ ಹೋಗೋದಿಲ್ಲ. ನಿಮಗೆ ಇಂಡಿಪೆಂಡೆಂಟ್ ವಿಟ್ನೆಸ್ ಇಲ್ಲದೆ ಮತ್ತು ನಮ್ಮ ಪ್ರಕಾರ ಕನ್ವಿಕ್ಷನ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಇದು ಕಾರಣ ನಮ್ಮ ಪ್ರಕಾರ ಇರಬಹುದು. ನಾನು ಒಂದು ಕೇಸ್ನಲ್ಲಿ ನಾನೇ ನೋಡಿದ್ದೇನೆ, ಬಹಳಷ್ಟು ಕೇಸಿನ ಆಗದ್ದಾಗ ಈಗ ಪುತ್ರಪ್ಪ ಇದು 2008ನೇ ಇಸ್ವಿಲಿ ವಿಜಯ್ ಕುಮಾರ್ ಮತ್ತು ಶಿವಾನಂದ್ ಕಾನಾಡಿದು ಡಬಲ್ ಮರ್ಡರ್ ಆಯಿತು. ಅಲ್ಲಿ ಜಲ್ಕಿ ಪೊಲೀಸ್ ಸ್ಟೇಷನ್ ಹತ್ರ, ಅಲ್ಲಿಂದ 6 ಕಿಲೋಮೀಟರ್ ಲೂನಿ ಕ್ರಾಸ್ ಇದೆ, ಅಲ್ಲಿ ಇದು ಮರ್ಡರ್ ಆಯಿತು. ಆ ಕೇಸಲ್ಲಿ ನಾನು ನೋಡಿದ್ದೆ, ಅದು ಬೇರೆನವ್ರದ್ದು ಹೆಸರು ಅಲ್ಲಿ ಇತ್ತು. ನಾವು ಮಹಾದೇವ್ ಬೈರ್ಗೊಂಡ್ಗೆ ನಾವು ಮಾತಾಡಿದರೆ ಕ್ವೆಶ್ಚನ್ ಮಾಡಿದರೆ ಅವರು ಹೇಳಿದ್ರು ಸರ್ ನಾನು ಇದ್ದೆ ಸರ್, ಆದರೆ ಏನಾದರೂ ಮಾಡಿಕೊಂಡು ನಾನು ಮ್ಯಾನೇಜ್ ಮಾಡಿಬಿಟ್ಟೆ. ಆದರೆ ಕೇಸ್ ಫೈಲ್ ನೋಡಿದರೆ ಅಲ್ಲಿ ಬೇರೆನವ್ರದ್ದು ಹೆಸರು ಎಲ್ಲ ಇತ್ತು, ಮಹಾದೇವ್ ಬೈರ್ಗೊಂಡ್ದು ಹೆಸರು ಇಲ್ಲ. ನಾವು ಕ್ವೆಶ್ಚನ್ ಮಾಡಿದಾಗ ಅವರು ಹೇಳಿದ್ರು ಸರ್ ನಾನು ಕೂಡ ಅಲ್ಲಿ ಇದ್ದೆ. ಸೊ ಈ ರೀತಿ ಸ್ವಲ್ಪ ಅನಿಸಿದೆ ಇದು ನಮ್ಮದು ಕೆಲವು ಕಲೆಕ್ಷನ್ ಆಫ್ ಎವಿಡೆನ್ಸ್ ಇದು ಕೂಡ ಸರಿಯಾದ ರೀತಿಯಿಂದ ಸ್ವಲ್ಪ ಆಗಬೇಕು, ಅದು ಇರ್ತದೆ. ಅದಕ್ಕಿಂತ ಮುಖ್ಯ ನಮ್ಮ ಪ್ರಕಾರ ಯಾರು ಸಾಕ್ಷಿದಾರ ಇದ್ದಾರೆ ಅವ್ರು ಸಾಕ್ಷಿದಾರ ಸರಿಯಾಗಿ ಸಾಕ್ಷಿ ಹೇಳಬೇಕಾಗತ್ತೆ. ಅದು ದುರಾದೃಷ್ಟಕರ ಇದೆ ಜನ ಒಂದು ಹೆದರಿಕೆಯಿಂದ ಅವರು ಮತ್ತೆ ಮುಂದೆ ಬರಲ್ಲ. ಇದು ಆಗಿದ್ದ ಕಾರಣ ಈ ಸೈಕಲ್ ಏನಿದೆ ಇನ್ನೂ ಇದು ಮುಂದುವರ್ಕೊಂಡು ಇದು ಹೋಗ್ತಾ ಇದೆ. ನಾವು ನಿಲ್ಲಿಸಲಿಕ್ಕೆ ಯಾರೂ ಇದು ಪ್ರಯತ್ನ ಪಡಲೇಬೇಕಾಗತ್ತೆ, ಆ ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ. ಸಾರ್ವಜನಿಕರು ಕೂಡ ಪೊಲೀಸ್ಗೆ ಹೋಗಿ ಅವ್ರಿಗೆ ಅಪ್ರೋಚ್ ಆಗಿ ಮತ್ತು ನಾವು ಕೂಡ ಅವರಿಗೆ ಒಂದು ಪ್ರೊಟೆಕ್ಷನ್ ನಾವು ಕೊಡಬೇಕಾಗತ್ತೆ. ಯಾರು ಸಾಕ್ಷಿ ಹೇಳೋಕ್ಕೆ ಮುಂದೆ ಬರ್ತಾರೆ, ನಾವು ಗುಲ್ಬರ್ಗಾದಲ್ಲಿ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಹಾಗೆ ನಾವು ಮಾಡಿದ್ದೀವಿ.
ಯಾವಾಗ ನಾನು ಕಲಬುರಗಿ ಐ ಜಿ ಇದ್ದೆ. ಮತ್ತು ಇಲ್ಲಿ ಕೂಡ ಬೆಲ್ಗಾಂ ರೇಂಜ್ ಕೂಡ ಬಂದಾಗ ವಿಜಯಪುರ ಜಿಲ್ಲೆಯಲ್ಲಿ ನಾವು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ನಾವು ಹೇಳಿದ್ವಿ. ಯಾರು ಈಗ ಸಾಕ್ಷಿ ಹೇಳೋಕ್ಕೆ ಮುಂದೆ ಬರ್ತಾರೆ ಅವ್ರಿಗೆ ನಾವು ಫುಲ್ ಪ್ರೊಟೆಕ್ಷನ್ ನಾವು ಕೊಡಬೇಕು. ಅವ್ರ ಮನೆ ಹತ್ರ CCTV ಕ್ಯಾಮ್ರಾ ಆಗಲಿ, ಬೀಟ್ ಬುಕ್ ಆಗಲಿ, ಮತ್ತು ಅವ್ರಿಗೆ ಯಾರು ಕರೆಗಿರೆಯನ್ನು ಮಾಡಿದರೆ ತಕ್ಷಣ ಒಂದು FIR ಮಾಡಬೇಕು, ಅವ್ರದ್ದು ಬೇಲ್ ಕ್ಯಾನ್ಸಲೇಷನ್ ಮಾಡಬೇಕು, ಯಾರು ಗುರಾಯಿಸಿದ್ದಾರೆ ಅವರಿಗೆ ಮತ್ತು ಅವ್ರಿಗೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಇದು ಎಲ್ಲ ನಾವು ಕ್ರಮ ಜರುಗಿಸಲಿಕ್ಕೆ ನಾವು ನಮ್ಮ SP ಗಳಿಗೆ ನಾವು ಆ ಟೈಮ್ ನಾವು ಹೇಳಿದ್ದೀವಿ. ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾನು 1 ವರ್ಷ ಇದ್ದೆ IG ಆಗಿ. ಇದು ಪರಿಣಾಮಕಾರಿ ರೀತಿಯಲ್ಲಿ ಇದು ಬಹಳ ಒಳ್ಳೆ ರಿಸಲ್ಟ್ ಅಲ್ಲಿ ಬಂತು. ಒಳ್ಳೆ ಜನಕ್ಕೆ ಸ್ವಲ್ಪ ಯಾರು ಬ್ಯಾಡ್ ಎಲಿಮೆಂಟ್ಸ್ ಇದು ಸಮಾಜಘಾತಕ ಶಕ್ತಿಗಳಿದ್ದರು ಅವ್ರಿಗೆ ಭಯ ಬಂತು. ಮತ್ತು ಬಹಳ ಜನ ಬಂದರು ಮುಂದೆ ಇದು ಸಾಕ್ಷಿ ಹೇಳೋಕ್ಕೆ. ನಾವು ಹೇಳಿದಾಗಲ ನಿಮಗೆ ಪ್ರೊಟೆಕ್ಷನ್ ನಾವು ಕೊಡ್ತೀವಿ, ನಮ್ಮ ಪೊಲೀಸ್ನವರು ಡೈಲಿ ಅಲ್ಲಿ ನಿಮಗೆ ಹೋಗಿ ಭೇಟಿ ಮಾಡ್ತೀವಿ, ಏನಾದರೂ ಸಮಸ್ಯೆ ಇದ್ದರೆ ನೀವು ತಕ್ಷಣ ನಮಗೆ ಹೇಳಬೇಕು. ಆ ಒಂದು ಮೆಸೇಜ್ ಹೋದ ನಂತರ ಅದು ಯಾರು ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಇದ್ದಾರೆ ಅವರಿಗೆ ಸ್ವಲ್ಪ ಭಯ ಬಂತು. ಮತ್ತು ಅಲ್ಲಿ ಕೆಲವು ಜನ ಮುಂದೆ ಬಂದರು. ನಾನು ನೋಡಿದ್ದೆ ಕೆಲವು ಕೇಸಸ್ನಲ್ಲಿ ಅವರು ಸಾಕ್ಷಿಗಳು ಹೇಳಿದ್ದಾರೆ. ಈ ಇದು ಬೆಳಗಾವಿಯಲ್ಲಿ ನಾನು ಬಹಳ ದಿವಸ ಇರಲಿಲ್ಲ, 8 ತಿಂಗಳಕ್ಕೆ ನಮ್ಮದು ಅಲ್ಲಿಂದ ವರ್ಗಾವಣೆ ಆಯಿತು. ಸೊ ಬಹಳಷ್ಟು ಕೆಲಸ ನಮ್ಮದು ಅಲ್ಲಿ ಅಪೂರ್ಣ ಹಾಗೆ ನಾವು ಬಿಟ್ಟು ನಾವು ಬರೋದು ಪ್ರಮೆ ಬಂತು. ಆ ಕೆಲಸಗಳು ಪೂರ್ಣ ಮಾಡೋಕ್ಕೆ ನಾನು ಆ್ಯಸ್ ADG ಲಾ ಆ್ಯಂಡ್ ಆರ್ಡರ್ ಹೋಗಿ, ಆದರೆ ನಮಗೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅದು ಲಾ ಆ್ಯಂಡ್ ಆರ್ಡರ್ಗೆ ಇದು ನೇರವಾಗಿ ಬರ್ತಿರಲಿಲ್ಲ ವಿಷಯ. ಅದು ನಾವು ಅದಕ್ಕಾಗಿ ಭಾಳ ಅದ್ರ ಬಗ್ಗೆ ಕೈ ಹಾಕಿಲ್ಲ. ಆದರೂ ಆ ಏರಿಯಾ ಭಾಗದಲ್ಲಿ ಭೀಮಾ ತೀರದಲ್ಲಿ ಒಂದು ಇದು ಮುಂದುವರಿಲಿ ಶಾಂತಿ ಮತ್ತು ಸುವ್ಯವಸ್ಥೆ, ಅದರ ಸಲುವಾಗಿ ನಾವು ಪ್ರಯತ್ನ ಪಟ್ಟಿದ್ದೀವಿ. ಇದು ನಿನ್ನೆವರೆಗೆ ಅಂತ ಮೊನ್ನೆವರೆಗೆ ಏನೂ ಆಗಿರಲಿಲ್ಲ. ಈಗ ಇದು ಘಟನೆ ಒಂದು ಆಗಿದೆ. ಸ್ವಲ್ಪ ಜನ ನಮ್ಮ ಇಲಾಖೆನವರು ಕೂಡ ನಮಗೆ ಅನಿಸಿದ್ದಕ್ಕೆ ಇದರ ಬಗ್ಗೆ ಕ್ರಮ ತಗೊಳ್ತಾರೆ. ಹೇಳಿದ್ರಲ್ಲ, ಇದು ಹಿರಿಯ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರ ಮಾತು. ಏನು ಇಡೀ ರಾಜ್ಯ ಶಾಂತಿ ಮತ್ತು ಇಲ್ಲಿಯ ಪೊಲೀಸಿಂಗ್ ಅಂತಂದರೆ ಒಂದು ದೇಶದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಭೀಮಾ ತೀರ ಅನ್ನೋದು ಇನ್ನೂ ಪಕ್ಕದ ರಾಜ್ಯದಲ್ಲಿ ಏನು ರಾಯಲಸೀಮದಲ್ಲಿ ಒಂದು ರಕ್ತ ಚರಿತ್ರೆ ಅಂತೇಳಿ ಮಾತಾಡ್ತೀವಿ, ಅದೇ ರೀತಿಯಾಗಿ ಉಳಿದುಕೊಂಡಿದೆ. ಹೀಗಾಗಿ ಈಗ ಏನು ಒಂದಷ್ಟುಗಳ ಕಾಲ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಫಲದಿಂದ ನಿಂತಿತ್ತು ಭೀಮಾ ತೀರದಲ್ಲಿ ರಕ್ತ ಚರಿತ್ರೆ, ಅದೀಗ ಮತ್ತೆ ಶುರುವಾಗೋ ಲಕ್ಷಣ ಇದೆ. ಈಗ ಈ ಹಿಂದೆ ಅಲ್ಲಿ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂಥ ಅಧಿಕಾರಿಗಳನ್ನು ಅಲ್ಲಿಗೆ ನೇಮಿಸಿ ಈ ಒಂದು ಏನು ಕಳಂಕ ಇದೆ ಭೀಮಾ ತೀರ ಅಂತೇಳಿ ಅದನ್ನು ತೊಡೆಯೋದಕ್ಕೆ ಸರ್ಕಾರ ಇನ್ನಾದರೂ ಪ್ರಯತ್ನಿಸುತ್ತಾ ಅನ್ನೋ ಪ್ರಶ್ನೆ ಅಷ್ಟೇ ಇರತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ರಾಘವೇಂದ್ರ ಜೊತೆ ನಾಗರಾಜ್ BF ಸಂದ್ರ, ರಿಪಬ್ಲಿಕ್ TV ಕನ್ನಡ, ಬೆಂಗಳೂರು.